ಬ್ರಾಹ್ಮಣ ಯಾವತ್ತೇನು ಹೇಳ್ತಾನೆ ಅಂದರೆ ಒಬ್ಬ ಬದುಕೋಕ್ಕೋಸ್ಕರ ಜೀವನದಲ್ಲಿ ಶಾಪಗ್ರಸ್ತನಾಗಿರ್ತಕ್ಕಂಥ ಬ್ರಾಹ್ಮಣ ಏನು ಹೇಳುತ್ತೆ, ಹೊಟ್ಟೆಗಿದ್ರೆ ಬಟ್ಟೆಗಿರಲ್ಲ, ಬಟ್ಟೆಗಿದ್ರೆ ಹೊಟ್ಟೆಗಿರಲ್ಲ ಅಂತ ಶಾಪ ಆ ಕಾಲದಲ್ಲಿ ಹಾಕ್ಬಿಟ್ಟು ಆಗೋಯ್ತು. ಧರ್ಮರಾಯ ಹಾಕಿರ್ತಕ್ಕಂಥ ಈ ಶಾಪದಿಂದ ವಿಮೋಚನೆ ಇವ್ರು ಯಾರಾದರೂ ತಗೋಬೇಕು ಅಂದರೆ ಪರಶುರಾಮನಿಗೂ ಯಾವ ಕಾಲಕ್ಕೂ ಬಿಟ್ಟಿಲ್ಲ ಅಂತ ಹೇಳ್ಬಿಡುತ್ತೆ. ಅಂಥ ಸಮಯದಲ್ಲಿ ಬ್ರಾಹ್ಮಣ ಏನಾಗುತ್ತೆ, ಬಹುಜನ ಪ್ರಿಯ, ಎಲ್ಲರಿಗೂ ಪ್ರಿಯವಾಗಿರ್ತಕ್ಕಂಥ ಬ್ರಾಹ್ಮಣ. ಆ ಬ್ರಾಹ್ಮಣನಲ್ಲಿ ಅರ್ಥ ಮಾಡ್ಕೋಬೇಕು. ಬ್ರಾಹ್ಮಣ ಅಂದರೆ ಬಕಾರಸ್ಯ ಬ್ರಹ್ಮ, ಮಕಾರಸ್ಯ ಮಹೇಶ್ವರ, ನಗಾರಸ್ಯ ನಾರಾಯಣ, ರಕಾರಸ್ಯ ರಾವಣ. ರಾವಣ ಬ್ರಾಹ್ಮಣನಲ್ಲಿ ಸೇರ್ತಾನೆ ಅಂತ. ನಾವು ಎಲ್ಲ ಬ್ರಾಹ್ಮಣರು ಯಾರನ್ನು ಪೂಜೆ ಮಾಡ್ಕೊಂಡು ರಾವಣನ ಪೂಜೆ ಮಾಡಬೇಕು. ಯಾಕೆಂದರೆ ಆ ಸ್ವಯಂಭೂ ಆಗಿರ್ತಕ್ಕಂಥ ಪರಮೇಶ್ವರನ ಸಾಮವೇದ ಸೃಷ್ಟಿ ಮಾಡಿದ್ದೇ ರಾವಣ. 4 ವೇದ ನೀನು ನಂಬಿದಾಗ ಒಂದು ಸಾಮವೇದವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಅಂದರೆ ಯಾರು ಸಾಮವೇದ ತನ್ನ ಕರಳಲ್ಲಿ ನುಡಿಸ್ತಾನೋ, 12 ಸ್ಟ್ರಿಂಗ್ ಗಿಟಾರ್ ಅಂತ ಇರುತ್ತಲ್ಲ, ಆ ಥರ ರಾವಣ 12 ಆ ಪೂರ್ತಿಯಾಗಿರ್ತಕ್ಕಂಥ ಕರಳನ್ನು 12 ಸ್ಟ್ರಿಂಗ್ ಮಾಡ್ಕೊತಾನೆ. ಆ ನೋವಿನಲ್ಲಿ ಪರಮೇಶ್ವರನ ಒಪ್ಸೋಕ್ಕೋಸ್ಕರ ಅವನು ಆತ್ಮಲಿಂಗ ತೊಗೊಳ್ಳೋಕ್ಕೋಸ್ಕರ ಈಶ್ವರನ ಒಲಿಸ್ತಾನೆ. ಅಂಥ ಒಂದು ಆತ್ಮಲಿಂಗನ ತೊಗೋಬೇಕಾದ್ರೆ ಆ ರಾವಣನ ಪೂಜೆ ಮಾಡೋದು ಬ್ರಾಹ್ಮಣ. ಅವಾಗ ಏನಾಗುತ್ತೆ ಅಂದರೆ ಯಾರು ರಾವಣನ ಪೂಜೆ ಮಾಡ್ತಾರೋ ಮುಕ್ಕಾಲ್ವಾಸಿ ಪರಮೇಶ್ವರನಿಗೆ ಭಾಳ ಹತ್ತಿರ ಆಗ್ಬಿಡ್ತಾರೆ ಅಂತ. ಆಮೇಲೆ ಗ್ರಹಚಾರ ಅಂತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ. ಎಲ್ರಿಗೂ ಎಲ್ಲಾನು ಸಮಯದಲ್ಲಿ ಬರಲ್ಲ. ನೀವೆಲ್ಲ ಇನ್ನೊಂದು ಶಿಲ್ಪ ದೇವ್ರ ನಂಬಿಕೆ. ಸತ್ಯನಾರಾಯಣ ಪೂಜೆ ಅಂತ ಏನು ಹೇಳ್ತಾರೆ ಶಾಸ್ತ್ರದಲ್ಲಿ, ಅಧ್ಯಾಯ ಹೇಳ್ತಾರೆ, 13 ಅಧ್ಯಾಯ. ಈಗ ಎಷ್ಟು ಜನ ಮಾಡ್ತಾರೆ? 13 ಮಾಡೋದಿಲ್ಲ, 5 ತೆಂಗಿನಕಾಯಿ ಹೊಡೆದ್ರೆ 5 ಅಧ್ಯಾಯ. ಓಂ ಶುಕ್ಲಾಂ ಭರತಂ ವಿಷ್ಣುಂ ಶಶಿವರ್ಣಂ, ಒಂದು ಅಧ್ಯಾಯ ಮುಗಿದು ಒಂದು ಕಾಯಿ ಹೊಡಿ ಮುಗೀತು, ನೆಕ್ಸ್ಟ್ ಮನೆಗೆ ಹೋಗೋಣ ಅಂತ. ಎಲ್ಲ ದಟ್ಟು ದರಿದ್ರದವ್ರು ಏನಾಗಿದ್ರೆ ಫೋನಲ್ಲಿ ಹಲೋ ಅಂದ್ಕೊಂಡು ಅಧ್ಯಾಯ 13 ಅಧ್ಯಾಯ ಓದೋದೇ ಇಲ್ಲ, 5 ಅಧ್ಯಾಯ ಮುಗಿಸ್ಬಿಡ್ತಾರೆ. ಸೊ ಅವನು ಮಾಡಿರ್ತಕ್ಕಂಥ ಪಾಪ ಕರ್ಮಗಳಲ್ಲಿ ಕರ್ಮ ಅದು ವ್ಯವಧಾನ ಅಲ್ಲ, ಪ್ರಶ್ನೆ ಇವರೇ ಹೇಳ್ಬಿಟ್ಟಿರ್ತಾರೆ. ನಾನು ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದೀನಿ, ನೀವು ಬೇಗ ಮುಗಿಸ್ಬಿಟ್ಟು ಹೊಡೋಗ್ಬೇಕಾ? ಯಾರನ್ನ ಅರ್ಚಕರಿಗೆ ಹೇಳೋದು, ನಮಗೆ ಫಾಸ್ಟ್ ಫುಡ್ಡಲ್ಲಿ ಮುಗಿಸ್ಕೊಬಿಡಿ ಅಂತ. ಅವರು ನಮಗೆ ಸಿಕ್ಕಿದ್ದೇ ಸಾಕು ಅಂತ ಏನು ಮಾಡ, ಸೀರೆ ಉಂಡೆ ಅಂತ ಹೇಳಿ ಅವರು ಬೇಗ ಮುಗಿಸ್ತಾರೆ. ಹಂಗೆ ಮಾಡಬಾರ್ದು. ನೋಡಿ, ಯಾವತ್ತೂ ತಿಳ್ಕೊಳ್ಳಿ, ಯಾವನ್ ಏನು ಅನ್ಕೊಂತಾನೋ ಬಿಡ್ತಾನೋ, ಭೂಮಿ ಮೇಲೆ ಭಗವಂತ ಇಳಿದು ಬರೋವರೆಗೂ ಆ ಬ್ರಾಹ್ಮಣ ಅದನ್ನು ನಿಜವಾದ ತ್ಯಾಗ ಮಾಡ್ತಕ್ಕಂಥ. ಆ ಕಾಲದಲ್ಲಿ 10 ರೂಪಾಯಿಗೂ ಪಿಂಡ ಪ್ರದಾನ ಊಟ ಮಾಡಬೇಕು ಅಂದರೆ 10 ರೂಪಾಯಿಗೋಸ್ಕರ ಅವ್ನು ಸೈಕಲ್ ಹಾಕೊಂಡ್ಬರೋನು ಅಂಥ ನಿಜವಾದ ಬ್ರಾಹ್ಮಣರಿದ್ದಾರೆ. ಎಷ್ಟೋ ಜನ ಮಹಾ ಸಾಧುರು ಇದ್ದಾರೆ. ನಾನು ಬರೀ ಒಂದು ಸಸಿ, ನನಗಿಂತ ದೊಡ್ಡ ಗಿಡ ಇದೆ, ದೊಡ್ಡ ಗಿಡಕ್ಕಿಂತ ಮರ ಇದೆ, ಮರಕ್ಕಿಂತ ವೃಕ್ಷ ಇದೆ, ನಮಗಿಂತ ಮಹಾನೀಯರು ಎಷ್ಟೋ ಜನ ಇದ್ದಾರೆ. ಅವರು ಆರ್ಡಿನರಿ ಪಂಚೆ ಕೂಡ ಹಾಕ್ಕೊಳ್ಳೋಕ್ಕೆ ಗತಿ ಇಲ್ಲದೆ ಇರತಕ್ಕಂಥವ್ರು ಇದ್ದಾರೆ. ಅಂಥವ್ರನ್ನ ನಿಜವಾಗ್ಲೂ ನೀವು ನಮಸ್ಕಾರ ಮಾಡಿ ಸತ್ಕರಿಸಿದ್ರೆ ಆವಾಗ ನಿಮಗೆ ಈ ಗ್ರಹಣ ದೋಷ ಹೋಗುತ್ತೆ. ಯಾವತ್ತು ತಿಳ್ಕೊಳ್ಳಿ, ಬ್ರಾಹ್ಮಣ ಹಾಕಿರೋ ಶಾಪ ಏನು ಅಂತ ಹೇಳೋದಂದರೆ, ಒಬ್ಬ ಬ್ರಾಹ್ಮಣ ಉಪಯೋಗಿಸಿದ್ರೆ ನೀವು ಆ ಗ್ರಹಚಾರದಲ್ಲಿ ಪಾಲವನ್ನು ತಗೋಬೇಕಾದ್ರೆ ನಿಮ್ಮ ಕರ್ಮವನ್ನು ನೀವು ಕಳ್ಕೋಬೇಕು. ಅದಕ್ಕೆ ನಾವೆಲ್ಲ ಹಳೆ ಸೀದೋಗಿರೋ ಪಾತ್ರೆ ಶಿಲ್ಪ, ನಮ್ಮ ಕರ್ಮನ ನಾವೇ ತೊಳ್ಕೋಬೇಕು. ಕೆಲವ್ರು ಜಾಸ್ತಿ ಸೀದೋಗಿರ್ತೀವಿ, ಕೆಲವ್ರು ಕಮ್ಮಿ ಸೀದಿರ್ತೀವಿ. ಸೊ ಈ ಗ್ರಹಣ ಇವತ್ತು ನಾವು ಕರೆದಿದ್ದೀವಿ ಅಂದರೆ ನಾಳೆಗೆ ಇವತ್ತು ಎಚ್ಚರಿಕೆ ಕೊಡೋಕ್ಕೋಸ್ಕರ ಇವತ್ತೇ ಕಾರ್ಯಕ್ರಮ ಮಾಡ್ತಿದ್ವಿ. ಯಾಕೆಂದ್ರೆ ನಾಳೆ ಹೆಂಗೆ ತಪ್ಪು ಮಾಡ್ಬಿಡ್ತಿರೋ, ಮಾಡ್ಬೋದಾ ಬೇಡವಾ ಪಿತೃಪಕ್ಷ ಇದ್ದಾಗ ಎಲ್ಲವನ್ನ ತಿಳ್ಕೊಳ್ಳೋಕೆ ಮಾಡೋದು.